ನಮಸ್ಕಾರ ವೀಕ್ಷಕರೇ. ಹೆಣ್ಣು ಮಕ್ಕಳು ಕುಂಕುಮ ಇಟ್ಕೊಂಡ್ರೆ ಆ ಮನೆಗೆ ಮಹಾಲಕ್ಷ್ಮಿ ನಡೆದುಕೊಂಡು ಬರುತ್ತಾಳೆ ಎನ್ನುತ್ತಾರೆ ನಮ್ಮ ಹಿರಿಯರು. ಮನೆಯ ಗೃಹಿಣಿಯ ಹಣೆಯ ಮೇಲೆ ಕೆಂಪು ಕುಂಕುಮವಿದ್ರೆ ಆ ಮನೆ ಕಳೆಕಳೆಯಾಗಿರುತ್ತದೆ. ಆದರೆ ಅದೇ ಕುಂಕುಮದ ಗುಟ್ಟು ನಿಮ್ಮ ಮನೆಯ ದರಿದ್ರವನ್ನ, ಇಲ್ಲದ ತೊಂದರೆಗಳನ್ನು ಮತ್ತು ಆರ್ಥಿಕ ಸಂಕಷ್ಟಗಳನ್ನು ತರುತ್ತದೆ ಎಂದು ನಿಮಗೆ ಗೊತ್ತಾ? ಆಶ್ಚರ್ಯವಾಗ್ತಿದೆ ಅಲ್ವಾ? ಅದೇ ಬೊಟ್ಟು ಇಟ್ಟುಕೊಳ್ಳುವುದು ಶುಭಪ್ರದ ಅಲ್ವಾ? ಆದ್ದರಿಂದ ಕಷ್ಟಗಳು ಬರುವುದು ಹೇಗೆ ಎಂದು ನೀವು ಕೇಳಬಹುದು. ಹೌದು, ತಾಯಿ ಕುಂಕುಮ ಇಟ್ಕೊಳ್ಳುವುದು ಮಹಾಭಾಗ್ಯವೇ. ಆದರೆ ಆ ಕುಂಕುಮ ಇಟ್ಟುಕೊಳ್ಳುವ ವಿಧಾನದಲ್ಲಿ ನಮಗೆ ತಿಳಿಯದಂತೆ ಈ ಇಂದಿನ ಓಟದ ಆಧುನಿಕ ಜೀವನದಲ್ಲಿ ನಾವು ಮಾಡುವ ಸಣ್ಣ ಸಣ್ಣ ತಪ್ಪುಗಳೇ ನಮಗೆ ಶಾಪವಾಗಿ ಪರಿಣಮಿಸುತ್ತವೆ. ನಿಮ್ಮ ಮನೆಯಲ್ಲಿ ಯಾವಾಗಲೂ ಪತಿ ಪತ್ನಿಯರ ನಡುವೆ ಕಾರಣವಿಲ್ಲದೆ ಜಗಳಗಳು ನಡೆಯುತ್ತಿವೆ. ಎಷ್ಟೇ ಹಣ ಸಂಪಾದಿಸಿದರೂ ಅದು ನೀರಿನಂತೆ ಖರ್ಚಾಗಿ ಹೋಗುತ್ತಿದೆ. ನಿಮ್ಮ ಕೈಯಲ್ಲಿ ಹಣ ನಿಲ್ಲುತ್ತಿಲ್ಲವೇ? ನಿಮ್ಮ ಯಜಮಾನರಿಗೆ ಅಥವಾ ಮಕ್ಕಳಿಗೆ ಪದೇ ಪದೇ ಆರೋಗ್ಯ ಸಮಸ್ಯೆಗಳು ಬರುತ್ತಿವೆಯೇ? ಹಾಗಿದ್ರೆ ನೀವು ಪ್ರತಿದಿನ ಕುಂಕುಮ ಇಟ್ಕೊಳ್ಳುವಾಗ ಖಂಡಿತವಾಗಿಯೂ ಯಾವುದೋ ಒಂದು ದೊಡ್ಡ ತಪ್ಪು ಮಾಡ್ತಿದ್ದೀರಿ ಎಂದೇ ಅರ್ಥ. ಇಂದು ನಾನು ಹೇಳಲಿರುವ ಈ ವಿಷಯಗಳನ್ನು ಕೇಳಿದರೆ ನಿಮ್ಮ ಕಣ್ಣುಗಳು ತೆರೆದುಕೊಳ್ಳುತ್ತವೆ. ಅಯ್ಯೋ, ಇಷ್ಟು ದಿನ ಈ ಸಣ್ಣ ಸಣ್ಣ ತಪ್ಪುಗಳನ್ನು ಮಾಡಿ ನಮ್ಮ ಕೈಯಾರೆ ನಮ್ಮ ಮನೆಯ ಸೌಭಾಗ್ಯವನ್ನು ನಾವೇ ದೂರ ಮಾಡಿಕೊಂಡ್ವಾ ಎಂದು ನೀವು ಬೇಸರ ಪಟ್ಟುಕೊಳ್ಳುತ್ತೀರಿ. ಆದರೆ ಚಿಂತಿಸಬೇಡಿ, ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಏಕೆಂದರೆ ವಿಡಿಯೋದ ಮಧ್ಯದಲ್ಲಿ ಕುಂಕುಮ ಇಟ್ಟುಕೊಳ್ಳುವ ವಿಧಾನದ ಹಿಂದಿರುವ ದೊಡ್ಡ ವಿಜ್ಞಾನವನ್ನು ನಾನು ವಿವರಿಸುತ್ತೇನೆ. ಹಾಗೆಯೇ ವಿಡಿಯೋದ ಕೊನೆಯಲ್ಲಿ ನಿಮ್ಮ ಮನೆಗೆ ಹಿಡಿದಿರುವ ದರಿದ್ರವೆಲ್ಲವೂ ತೊಲಗಿ ಕುಬೇರ ಯೋಗ ಒಲಿಯುವಂತೆ ಮಾಡುವ ಒಂದು ಅದ್ಭುತವಾದ ಕುಂಕುಮದ ಪರಿಹಾರವನ್ನು ತಿಳಿಸುತ್ತೇನೆ. ಆ ಪರಿಹಾರವನ್ನು ಮಾಡಿದರೆ ಸಾಕು, ನಿಮ್ಮ ಮನೆಯಲ್ಲಿ ಕನಕ ಮಳೆ ಸುರಿಯುತ್ತದೆ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಮೊದಲ ಬಾರಿಗೆ ನೋಡ್ತಿದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ನಿಮ್ಮ ಮನೆ ಯಾವಾಗಲೂ ಸಿರಿ ಸಂಪತ್ತಿನಿಂದ ಕಂಗೊಳಿಸಲಿ ಎಂದು ಮನಸಾರೆ ಆಶಿಸುತ್ತಾ ಕಮೆಂಟ್ನಲ್ಲಿ ಓಂ ಮಹಾಲಕ್ಷ್ಮಿಯೇ ನಮಃ ಅಥವಾ ಜೈ ಭವಾನಿ ಎಂದು ಬರೆಯಿರಿ. ಆ ಅಮ್ಮನವರ ಆಶೀರ್ವಾದ ನಿಮ್ಮ ಮೇಲೆ ಯಾವಾಗಲೂ ಇರುತ್ತದೆ. ಹಾಗೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅಮ್ಮ, ಒಂದು ಮನೆ ಉದ್ಧಾರ ಆಗಬೇಕಂದ್ರೂ ಅಥವಾ ನಾಶವಾಗಬೇಕಂದ್ರೂ ಅದು ಆ ಮನೆಯ ಗೃಹಿಣಿಯ ಕೈಯಲ್ಲೇ ಇರುತ್ತದೆ. ನೀವು ಬೆಳಗ್ಗೆ ನಿದ್ರೆಯಿಂದ ಎದ್ದಾಗಿನಿಂದ ರಾತ್ರಿ ಮಲಗುವವರೆಗೂ ಎಷ್ಟೋ ಕೆಲಸಗಳನ್ನು ಮಾಡ್ತೀರಿ. ಆದರೆ ಬೆಳಿಗ್ಗೆ ಸ್ನಾನ ಮಾಡಿದ ತಕ್ಷಣ ಕನ್ನಡಿಯ ಮುಂದೆ ನಿಂತು ನೀವು ಇಟ್ಟುಕೊಳ್ಳುವ ಆ ಕುಂಕುಮದ ಬೊಟ್ಟು ನಿಮ್ಮ ಇಡೀ ದಿನ ಹೇಗಿರಬೇಕು ಎಂಬುದನ್ನು ನಿರ್ಧರಿಸುತ್ತದೆ. ನಮ್ಮ ಮುಖದಲ್ಲಿ ಎರಡು ಹುಬ್ಬುಗಳ ಮಧ್ಯೆ ಇರುವ ಜಾಗವನ್ನು ಆಜ್ಞಾ ಚಕ್ರ ಎನ್ನುತ್ತಾರೆ. ಇದು ಸಾಕ್ಷಾತ್ ಶಿವ ಪಾರ್ವತಿಯರ ಸ್ಥಾನ. ನಮ್ಮ ದೇಹದಲ್ಲಿನ ಎಲ್ಲ ನುಡಿಗಳು ಇಲ್ಲೇ ಬಂದು ಸಂಧಿಸುತ್ತವೆ. ನೀವು ಕುಂಕುಮವನ್ನು ಯಾವ ಬೆರಳಿನಿಂದ ಇಡುತ್ತಿದ್ದೀರಿ, ಯಾವ ದಿಕ್ಕಿಗೆ ಮುಖ ಮಾಡಿ ಇಡುತ್ತಿದ್ದೀರಿ, ಎಂತಹ ಕುಂಕುಮವನ್ನು ಇಡುತ್ತಿದ್ದೀರಿ ಎಂಬುದರ ಮೇಲೆಯೇ ನಿಮ್ಮ ಪತಿಯ ಆಯಸ್ಸು, ನಿಮ್ಮ ಮತ್ತು ನಿಮ್ಮ ಮನೆಯ ಆರ್ಥಿಕ ಪರಿಸ್ಥಿತಿಯ ಆಧಾರವಾಗಿರುತ್ತದೆ. ಈ ದಿನಗಳಲ್ಲಿ ಬಹಳಷ್ಟು ಮಹಿಳೆಯರು ಟಿವಿ ಸೀರಿಯಲ್ಗಳನ್ನು ನೋಡಿಯೋ ಅಥವಾ ಫ್ಯಾಷನ್ಗಾಗಿಯೋ ಸ್ಟಿಕ್ಕರ್ ಬೊಟ್ಟುಗಳನ್ನು ಬಳಸುತ್ತಿದ್ದಾರೆ. ಸ್ಟಿಕ್ಕರ್ ಬೊಟ್ಟಿನ ಹಿಂಭಾಗದಲ್ಲಿರುವ ಗಮ್ಮನ್ನು ರಾಸಾಯನಿಕಗಳಿಂದ ತಯಾರಿಸಿರುತ್ತಾರೆ. ಆ ಸ್ಟಿಕ್ಕರನ್ನು ಆಜ್ಞಾಚಕ್ರದ ಮೇಲೆ ಇಡುವುದರಿಂದ ನಿಮ್ಮ ದೇಹದಲ್ಲಿರುವ ಪಾಸಿಟಿವ್ ಎನರ್ಜಿ ಅಂದರೆ ಸಕಾರಾತ್ಮಕ ಶಕ್ತಿ ಸಂಪೂರ್ಣವಾಗಿ ಬ್ಲಾಕ್ ಆಗಿ ಹೋಗುತ್ತದೆ. ಅದಕ್ಕಾಗಿಯೇ ಗಮನಿಸಿ, ಸ್ಟಿಕ್ಕರ್ ಬೊಟ್ಟು ಇಟ್ಟುಕೊಳ್ಳುವವರಿಗೆ ಪದೇ ಪದೇ ತಲೆನೋವು ಬರುವುದು, ಮಾನಸಿಕ ಒತ್ತಡ ಹೆಚ್ಚಾಗುವುದು, ಕಿರಿಕಿರಿ ಮಾಡಿಕೊಳ್ಳುವುದು ನಡೆಯುತ್ತಿರುತ್ತದೆ. ಯಾವಾಗ ಮನೆಯ ಗೃಹಿಣಿ ಕಿರಿಕಿರಿ ಮಾಡಿಕೊಳ್ಳುತ್ತಾಳೋ ಅಲ್ಲಿ ನೆಗೆಟಿವ್ ಎನರ್ಜಿ ಅಂದರೆ ನಕಾರಾತ್ಮಕ ಶಕ್ತಿ ಉಂಟಾಗಿ ಮನೆಗೆ ಬರುವ ಮಹಾಲಕ್ಷ್ಮಿ ಹಿಂದಿರುಗಿ ಹೋಗುತ್ತಾಳೆ. ಕುಂಕುಮ ಎಂಬುದು ಶುದ್ಧವಾದ ಅರಿಶಿನ, ನಿಂಬೆ ರಸ ಮತ್ತು ಹಸುವಿನ ತುಪ್ಪದಿಂದ ತಯಾರಾಗಿರುವ ಒಂದು ದಿವ್ಯ ಔಷಧ. ಅದನ್ನಿಟ್ಕೊಂಡ್ರೆ ನಿಮ್ಮ ಮನಸ್ಸು ಪ್ರಶಾಂತವಾಗಿರುತ್ತದೆ. ಈಗ ನಾನು ಹೇಳಲಿರುವ ತಪ್ಪುಗಳನ್ನು ನೀವು ಮಾಡ್ತಿದ್ದೀರಾ ಎಂದು ಗಮನವಿಟ್ಟು ಕೇಳಿ. ಈ ತಪ್ಪುಗಳನ್ನು ಯಾರು ಮಾಡುವುದಿಲ್ಲವೋ ಅವರ ಮನೆಗೆ ಕಷ್ಟಗಳು ಎಂಬುದು ಜೀವನದಲ್ಲಿ ಬರುವುದಿಲ್ಲ. ಮೊದಲನೇ ತಪ್ಪು, ಕುಂಕುಮವನ್ನು ಯಾವ ಬೆರಳಿನಿಂದ ಇಟ್ಕೊಳ್ತಿದ್ದೇವೆ? ಬಹಳಷ್ಟು ಮಹಿಳೆಯರು ಗಡಿಬಿಡಿಯಲ್ಲಿ ಕನ್ನಡಿಯ ಮುಂದೆ ನಿಂತು ತೋರು ಬೆರಳಿನಿಂದ ಅಂದರೆ ಇಂಡೆಕ್ಸ್ ಫಿಂಗರ್ನಿಂದ ಕುಂಕುಮ ಇಟ್ಟುಕೊಳ್ಳುತ್ತಾರೆ. ಇದು ಮಹಾಪಾಪ. ಶಾಸ್ತ್ರಗಳ ಪ್ರಕಾರ ತೋರು ಬೆರಳು ಎಂಬುದು ಅಹಂಕಾರದ ಪ್ರತೀಕ. ಅಷ್ಟೇ ಅಲ್ಲ, ಪಿತೃದೇವತೆಗಳಿಗೆ ತರ್ಪಣ ಬಿಡುವಾಗ ಮಾತ್ರ ತೋರು ಬೆರಳನ್ನು ಬಳಸುತ್ತಾರೆ. ನೀವು ತೋರು ಬೆರಳಿನಿಂದ ಕುಂಕುಮ ಇಟ್ಕೊಂಡ್ರೆ ಸಾಕ್ಷಾತ್ ನಿಮ್ಮ ಮನೆಗೆ ದರಿದ್ರವನ್ನು ಮತ್ತು ಮೃತ್ಯುವನ್ನು ಆಹ್ವಾನಿಸಿದಂತೆಯೇ ಸರಿ. ಯಾವಾಗಲೂ ಉಂಗುರದ ಬೆರಳಿನಿಂದಲೇ ಕುಂಕುಮ ಇಟ್ಟುಕೊಳ್ಳಬೇಕು. ಉಂಗುರದ ಬೆರಳು ಸೂರ್ಯನಾಡಿಗೆ ಸಂಬಂಧಿಸಿದ್ದಾಗಿದೆ. ಈ ಬೆರಳಿನಿಂದ ಬೊಟ್ಟು ಇಟ್ಕೊಂಡ್ರೆ ನಿಮ್ಮ ಮನೆಯಲ್ಲಿ ಶಾಂತಿ, ಸುಖ ಮತ್ತು ಸಂಪತ್ತು ವೃದ್ಧಿಯಾಗುತ್ತವೆ. ಮಧ್ಯದ ಬೆರಳಿನಿಂದ ಇಟ್ಕೊಂಡ್ರೆ ಆಯಸ್ಸು ಹೆಚ್ಚುತ್ತದೆ. ಆದ್ದರಿಂದ ನಾಳೆಯಿಂದ ಉಂಗುರದ ಬೆರಳು ಅಥವಾ ಮಧ್ಯದ ಬೆರಳನ್ನು ಮಾತ್ರ ಬಳಸಿ.
ಎರಡನೇ ತಪ್ಪು, ನಿಂತುಕೊಂಡು ಅಥವಾ ನಡೆಯುತ್ತಾ ಕುಂಕುಮ ಇಟ್ಟುಕೊಳ್ಳುವುದು. ಈ ದಿನಗಳಲ್ಲಿ ಮಹಿಳೆಯರಿಗೆ ಸಮಯವೇ ಇರುವುದಿಲ್ಲ. ಆಫೀಸ್ಗಳಿಗೆ ಹೋಗುವ ಗಡಿಬಿಡಿ, ಬ್ಯಾಗ್ ತಗಲಿಸಿಕೊಂಡು ನಡೆಯುತ್ತಲೋ ಅಥವಾ ಕಾರ್ನಲ್ಲಿ ಕುಳಿತು ಕುಂಕುಮ ಇಟ್ಟುಕೊಳ್ಳುತ್ತಾರೆ. ಅಮ್ಮ, ಕುಂಕುಮ ಎಂಬುದು ಅಮ್ಮನವರ ಸ್ವರೂಪ. ಅದನ್ನು ಅಷ್ಟೊಂದು ಅಗೌರವದಿಂದ ಇಟ್ಕೊಂಡ್ರೆ ಆ ಅಮ್ಮನವರಿಗೆ ಕೋಪ ಬರುವುದಿಲ್ಲವೇ? ಕುಂಕುಮ ಇಟ್ಟುಕೊಳ್ಳುವಾಗ ಕನಿಷ್ಠ 2 ನಿಮಿಷ ಕುಳಿತುಕೊಂಡು ಮನಸ್ಸಿನಲ್ಲಿ ಇಷ್ಟ ದೈವವನ್ನು ಸ್ಮರಿಸುತ್ತಾ ಇಟ್ಟುಕೊಳ್ಳಬೇಕು. ನಿಂತುಕೊಂಡು ಬೊಟ್ಟು ಇಟ್ಕೊಂಡ್ರೆ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿಯು ಸಹ ಸ್ಥಿರವಾಗಿ ನಿಲ್ಲದೆ ಹೊರಟು ಹೋಗುತ್ತಾಳೆ. ಸ್ಥಿರವಾಗಿ ಕುಳಿತು ಬೊಟ್ಟು ಇಟ್ಟುಕೊಳ್ಳುವ ಗೃಹಿಣಿಯ ಮನೆಯಲ್ಲಿ ಸಿರಿ ಸಂಪತ್ತುಗಳು ಸ್ಥಿರವಾಗಿರುತ್ತವೆ. ಮೂರನೆಯ ತಪ್ಪು, ಕುಂಕುಮ ಕೆಳಗೆ ಉದುರುವುದು. ಬಹಳಷ್ಟು ಮನೆಗಳಲ್ಲಿ ನಾನು ನೋಡುತ್ತೇನೆ, ಮಹಿಳೆಯರು ಬೊಟ್ಟು ಇಟ್ಟುಕೊಳ್ಳುವಾಗ ಕುಂಕುಮ ಕೆಳಗೆ ಉದುರುತ್ತದೆ. ಅದನ್ನು ಹಾಗೆಯೇ ಬಿಟ್ಟು ಬಿಡುತ್ತಾರೆ. ನಂತರ ಅದರ ಮೇಲೆ ನಾವು ನಮ್ಮ ಮಕ್ಕಳು ಕಾಲಿಟ್ಟು ತುಳಿಯುತ್ತಿರುತ್ತೇವೆ. ಎಂತಹ ಘೋರವಿದು! ತಾಯಿ ಕೆಂಪು ಕುಂಕುಮ ಸಾಕ್ಷಾತ್ ರಜೋಗುಣಕ್ಕೆ ಮತ್ತು ಶಕ್ತಿಗೆ ಪ್ರತೀಕ. ಅದು ಕಾಲುಗಳ ಕೆಳಗೆ ಬಿದ್ದರೆ ಆ ಮನೆಯ ಯಜಮಾನ ಅಂದರೆ ನಿಮ್ಮ ಪತಿ ವೃತ್ತಿ ಜೀವನದಲ್ಲಿ ತೀವ್ರವಾದ ನಷ್ಟಗಳನ್ನು ಎದುರಿಸುತ್ತಾರೆ. ಸಾಲದ ಸುಳಿಗೆ ಸಿಲುಕುತ್ತಾರೆ. ನಿಮ್ಮ ಶ್ರಮಕ್ಕೆ ತಕ್ಕ ಮನ್ನಣೆ ಸಿಗುವುದಿಲ್ಲ. ಅದಕ್ಕಾಗಿಯೇ ಕುಂಕುಮ ಇಟ್ಟುಕೊಳ್ಳುವಾಗ ಎಡಗೈಯನ್ನ ಕೆಳಗೆ ಆಸರೆಯಾಗಿ ಇಟ್ಟುಕೊಂಡು ಅತ್ಯಂತ ಜಾಗರೂಕತೆಯಿಂದ ಬೊಟ್ಟು ಇಟ್ಟುಕೊಳ್ಳಬೇಕು. ಒಂದು ವೇಳೆ ಕೆಳಗೆ ಬಿದ್ದರೆ ತಕ್ಷಣ ಅದನ್ನು ತೆಗೆದು ಯಾರ ಕಾಲು ತಾಕದ ಜಾಗದಲ್ಲಿ ಹಾಕಬೇಕು. ನಮ್ಮಲ್ಲಿ ಎಷ್ಟೋ ಜನರಿಗೆ ಈ ವಿಷಯಗಳು ಮುಂಚಿತವಾಗಿಯೇ ತಿಳಿದಿದ್ದವು? ಕಮೆಂಟ್ ಮಾಡಿ ತಿಳಿಸಿ. ಒಂದು ವೇಳೆ ತಿಳಿಯದೆ ಇಷ್ಟು ದಿನ ಈ ತಪ್ಪುಗಳನ್ನು ಮಾಡಿದರೆ, ತಿಳಿಯದೆ ತಪ್ಪು ಮಾಡಿದೆ ಅಮ್ಮ ಎಂದು ಅಮ್ಮನವರಲ್ಲಿ ಬೇಡಿಕೊಳ್ಳಿ. ತಪ್ಪನ್ನು ತಿಳಿದುಕೊಂಡು ತಿದ್ದಿಕೊಳ್ಳುವವರನ್ನು ಆ ದೇವಿಯು ಯಾವಾಗಲೂ ಕ್ಷಮಿಸುತ್ತಾಳೆ. ನಿಮಗೊಂದು ಸಣ್ಣ ಉದಾಹರಣೆ ಹೇಳುತ್ತೇನೆ, ಕೇಳಿ. ಈ ಕಥೆಯನ್ನು ಕೇಳಿದರೆ ನಿಮ್ಮ ಮನಸ್ಸು ಕರಗಿ ಹೋಗುತ್ತದೆ. ಒಂದು ಊರಿನಲ್ಲಿ ಸುಮತಿ ಎಂಬ ಗೃಹಿಣಿ ಇದ್ದಳು. ಆಕೆ ತುಂಬ ಒಳ್ಳೆಯವಳು. ಪೂಜೆಗಳು, ವ್ರತಗಳು ಎಲ್ಲವನ್ನೂ ಮಾಡುತ್ತಿದ್ದಳು. ಆದರೆ ಅವಳ ಮನೆಯಲ್ಲಿ ಯಾವಾಗಲೂ ದರಿದ್ರವೇ. ಗಂಡನ ಸಂಪಾದನೆ ಎಲ್ಲ ಆಸ್ಪತ್ರೆಗಳಿಗೆ ಸಾಕಾಗುತ್ತಿತ್ತು. ಯಾವಾಗಲೂ ಏನಾದರೂ ಒಂದು ಅನಾರೋಗ್ಯ, ಸಾಲಗಾರರ ಕಾಟ. ತಡೆಯಲಾರದೆ ಆ ಗೃಹಿಣಿ ದಿನವೂ ಕಣ್ಣೀರು ಹಾಕುತ್ತಿದ್ದಳು. ನಾನು ಯಾರಿಗೂ ದ್ರೋಹ ಮಾಡಿಲ್ಲವಲ್ಲ, ಪ್ರತಿದಿನ ದೀಪ ಹಚ್ಚುತ್ತಿದ್ದೇನೆ, ನನಗೇಕೆ ಇಷ್ಟೊಂದು ಕಷ್ಟಗಳು ದೇವರೇ ಎಂದು ದೇವಸ್ಥಾನಕ್ಕೆ ಹೋಗಿ ಅಳುತ್ತಿದ್ದಳು. ಒಂದು ದಿನ ದೇವಸ್ಥಾನದಲ್ಲಿದ್ದ ಒಬ್ಬ ಅಜ್ಜಿ ಸುಮತಿಯನ್ನು ನೋಡಿ ಹತ್ತಿರ ಕರೆದು, ಅಮ್ಮ ಸುಮತಿ, ನಿನ್ನ ಹಣೆಯ ಮೇಲಿರುವ ಕುಂಕುಮ ಅದೇಕೆ ಪಕ್ಕಕ್ಕೆ ಸರಿದಿದೆ ಎಂದು ಕೇಳಿದಳು. ಆಗ ಸುಮತಿ ಹೇಳಿದಳು, ಏನೋ ಬಿಡಮ್ಮ, ಮನಸ್ಸು ಚೆನ್ನಾಗಿಲ್ವಲ್ಲ. ಅಳುತ್ತಲೇ ಎಡಗೈಯಿಂದ ಹಾಗೆ ಒರೆಸಿಕೊಂಡೆ. ಮತ್ತೆ ಗಡಿಬಿಡಿಯಲ್ಲಿ ನಿಂತುಕೊಂಡೆ. ಯಾವುದೋ ಪ್ಲಾಸ್ಟಿಕ್ ಡಬ್ಬದಲ್ಲಿದ್ದ ಕುಂಕುಮ ತಗೊಂಡು ಇಟ್ಟುಕೊಂಡೆ ಅಂದ್ಲು. ಆಗ ಆ ಅಜ್ಜಿ ಹೇಳಿದ್ಲು, ಹುಚ್ಚಿ, ನೀನು ಮಾಡುವ ತಪ್ಪುಗಳಿಂದಲೇ ನಿನ್ನ ಮನೆಗೆ ಆ ದುಸ್ಥಿತಿ ಬಂದಿದೆ. ಯಾವಾಗಲೂ ಕುಂಕುಮವನ್ನು ಎಡಗೈಯಿಂದ ಮುಟ್ಟಬಾರದು. ಎಡಗೈಯಿಂದ ಬೊಟ್ಟನ್ನು ಒರೆಸಬಾರದು. ಹಾಗೆ ಒಡೆದು ಹೋದ ಅಥವಾ ಪ್ಲಾಸ್ಟಿಕ್ ಡಬ್ಬದಲ್ಲಿ ಕುಂಕುಮವನ್ನು ಇಡಬಾರದು. ಬೆಳ್ಳಿ, ಹಿತ್ತಾಳೆ ಅಥವಾ ಗಾಜಿನ ಸೀಸಾದಲ್ಲಿ ಇಟ್ಟುಕೊಳ್ಳಬೇಕು. ಅಳುತ್ತಾ ಬೊಟ್ಟು ಇಟ್ಕೊಂಡಾಗ ಆ ಕಣ್ಣೀರಿನ ಹನಿಗಳು ಕುಂಕುಮ ತಗುಲಿದರೆ ಆ ಮನೆ ಸ್ಮಶಾನವಾಗಿ ಮಾರ್ಪಡುತ್ತದೆ, ಅನಿಷ್ಟ ಉಂಟಾಗುತ್ತದೆ ಎಂದು ಗದರಿದಳು. ಸುಮತಿಗೆ ಆಗ ಜ್ಞಾನೋದಯವಾಯಿತು. ಅದರ ಮರುದಿನದಿಂದಲೇ ಆಕೆ ಅಚ್ಚುಕಟ್ಟಾಗಿ ಬೆಳಿಗ್ಗೆಯೇ ಸ್ನಾನ ಮಾಡಿ ದೇವರ ಕೋಣೆಯಲ್ಲಿ ಪ್ರಶಾಂತವಾಗಿ ಕುಳಿತು ಬೆಳ್ಳಿಯ ಕುಂಕುಮದ ಭರಣಿಯಲ್ಲಿರುವ ಶುದ್ಧವಾದ ಕುಂಕುಮವನ್ನು ಬಲಗೈ ಉಂಗುರದ ಬೆರಳಿನಿಂದ ಓಂ ಶ್ರೀ ಮಾತ್ರೇ ನಮಃ ಎನ್ನುತ್ತಾ ಹಣೆಗೆ ಧರಿಸಲು ಶುರು ಮಾಡಿದಳು. ನಂಬಿ ಅಥವಾ ಬಿಡಿ, ಕೇವಲ 41 ದಿನಗಳಲ್ಲಿ ಆ ಮನೆಯ ಪರಿಸ್ಥಿತಿಯೇ ಬದಲಾಗಿ ಹೋಯಿತು. ಗಂಡನಿಗೆ ಒಳ್ಳೆಯ ಕೆಲಸ ಸಿಕ್ಕಿತು. ಸಾಲವೆಲ್ಲ ತೀರಿ ಹೋಯಿತು. ಈಗ ಆ ಮನೆ ಕಳೆಕಳೆಯಾಗಿ ಕಂಗೊಳಿಸುತ್ತಿದೆ. ನೋಡಿದ್ರಲ್ಲ, ಒಂದು ಸಣ್ಣ ಕುಂಕುಮದ ಬೊಟ್ಟಿನ ಹಿಂದೆ ಎಂತಹ ಶಾಸ್ತ್ರ ಅಡಗಿದೆ ಎಂದು. ಏನಿದೆ ಬಿಡಿ, ಇದು ಕೇವಲ ಕೆಂಪು ಪುಡಿ ತಾನೆ ಎಂದು ಯಾವಾಗಲೂ ಕುಂಕುಮವನ್ನು ಹಗುರವಾಗಿ ತೆಗೆದುಕೊಳ್ಳಬೇಡಿ. ನಮ್ಮ ಹಿಂದೂ ಧರ್ಮದಲ್ಲಿ, ನಮ್ಮ ಸಂಪ್ರದಾಯದಲ್ಲಿರುವ ಪ್ರತಿಯೊಂದು ಆಚರಣೆಯ ಹಿಂದೆ ಒಂದು ವಿಜ್ಞಾನವಿದೆ, ಒಂದು ಪರಮಾರ್ಥವಿದೆ. ಅವುಗಳನ್ನು ಗೌರವಿಸಿ ಆಚರಿಸುವವರಿಗೆ ಜೀವನದಲ್ಲಿ ಯಾವುದೇ ಕೊರತೆ ಇರುವುದಿಲ್ಲ. ಇಂದು ನಾನು ಹೇಳಿದ ವಿಷಯಗಳು ನಿಮಗೆ ತುಂಬ ಉಪಯೋಗವಾಗಲಿದೆ ಎಂದು ನಾನು ಮನಸಾರೆ ನಂಬುತ್ತೇನೆ. ನಾಳೆಯಿಂದ ಅಲ್ಲ, ಈ ಕ್ಷಣದಿಂದಲೇ ನೀವು ಮಾಡುವ ತಪ್ಪುಗಳನ್ನು ತಿದ್ದಿಕೊಳ್ಳಿ. ನಿಮ್ಮ ಮನೆಯನ್ನು ಒಂದು ದೇವಾಲಯದಂತೆ ಬದಲಾಯಿಸಿಕೊಳ್ಳಿ. ಮನೆಯ ಗೃಹಿಣಿ ಸಂತೋಷವಾಗಿದ್ದರೆ ಮಾತ್ರ ಆ ಮನೆ ಸ್ವರ್ಗವಾಗುತ್ತದೆ. ನಿಮ್ಮ ಮುಖದಲ್ಲಿನ ಮುಗುಳು ನಗು ಹಾಗೂ ನಿಮ್ಮ ಹಣೆಯ ಮೇಲಿನ ಕುಂಕುಮದ ಕಳೆ ಎಂದೆಂದಿಗೂ ಹೀಗೆಯೇ ಇರಲಿ ಎಂದು ಆ ಮಹಾಲಕ್ಷ್ಮಿಯಲ್ಲಿ ಪ್ರಾರ್ಥಿಸುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ.
ನಮ್ಮ ಪೂರ್ವಜರು ಋಷಿಮುನಿಗಳು ದೇವಸ್ಥಾನಗಳನ್ನು ಸುಮ್ಮನೆ ಕಟ್ಟಲಿಲ್ಲ. ಅವು ಕೇವಲ ಕಲ್ಲು ಮಣ್ಣಿನ ಕಟ್ಟಡಗಳಲ್ಲ, ಅಥವಾ ನಾವು ಹೋಗಿ ದೇವರ ಬಳಿ ಅದು ಕೊಡು ಇದು ಕೊಡು ಎಂದು ಭಿಕ್ಷೆ ಕೇಳುವ ಜಾಗಗಳು ಅಲ್ಲ. ಸ್ವಲ್ಪ ಆಳವಾಗಿ ಯೋಚಿಸಿ. ನಮ್ಮ ಋಷಿಗಳು ದೇವಸ್ಥಾನಗಳನ್ನು ಶಕ್ತಿ ಕೇಂದ್ರಗಳು ಅಥವಾ ಬ್ರಹ್ಮಾಂಡದ ಶಕ್ತಿಯನ್ನು ಸಂಗ್ರಹಿಸುವ ಬೃಹತ್ ಯಂತ್ರಗಳಂತೆ ವಿನ್ಯಾಸಗೊಳಿಸಿದರು. ಇವತ್ತು ನಮಗೆ ಹಣದ ಸಮಸ್ಯೆ ಬರುವುದು, ಸಾಲದ ಬಾಧೆ ಕಾಡುವುದು ಅಥವಾ ಮನಸ್ಸಿಗೆ ನೆಮ್ಮದಿ ಇಲ್ಲದಿರುವುದು, ಇವೆಲ್ಲದಕ್ಕೂ ಮೂಲ ಕಾರಣ ನಮ್ಮ ದುಡಿಮೆಯಲ್ಲ. ಸಮಸ್ಯೆ ಇರುವುದು ನಮ್ಮ ತೇಜೋ ವಲಯದಲ್ಲಿ. ನಮ್ಮ ಕಣ್ಣಿಗೆ ಕಾಣದ ಈ ಶರೀರದಲ್ಲಿ ಎಲ್ಲೋ ಒಂದು ಕಡೆ ತೂತು ಬಿದ್ದಿದೆ. ಹೇಗೆ ತೂತು ಬಿದ್ದ ಮಡಿಕೆಯಲ್ಲಿ ಎಷ್ಟೇ ನೀರು ತುಂಬಿದರೂ ಅದು ನಿಲ್ಲುವುದಿಲ್ಲವೋ, ಹಾಗೆಯೇ ಆಧ್ಯಾತ್ಮಿಕ ಬಗ್ಗೆ ನಂಬಿಕೆ ಇಲ್ಲದೆ ಇರುವ ಮನುಷ್ಯನ ಬಳಿ ಕೋಟಿ ರೂಪಾಯಿ ಬಂದರೂ ಅದು ಉಳಿಯುವುದಿಲ್ಲ, ಕರ್ಪೂರದಂತೆ ಉರಿದು ಹೋಗುತ್ತದೆ. ಈ ಸೋರಿಕೆಯನ್ನ ಮಚ್ಚಲೆಂದೇ ನಮ್ಮ ಹಿರಿಯರು ದೇವಸ್ಥಾನಕ್ಕೆ ಹೋಗುವ ಪದ್ಧತಿ ಕಲಿಸಿಕೊಟ್ಟರು. ಆದರೆ ಇವತ್ತು 90% ಜನ ದೇವಸ್ಥಾನಕ್ಕೆ ಹೋಗುತ್ತಾರೆ, ಆದರೆ ಬರಿಗೈಯಲ್ಲಿ ವಾಪಸ್ ಬರುತ್ತಾರೆ. ಕಾರಣ ಅವರಿಗೆ ದೇವಸ್ಥಾನದ ಶಕ್ತಿಯನ್ನ ತಮ್ಮದಾಗಿಸಿಕೊಳ್ಳುವ ವಿಧಾನ ಗೊತ್ತಿಲ್ಲ. ನಾವು ಹೋಗುತ್ತೇವೆ, ಕೈ ಮುಗಿಯುತ್ತೇವೆ, ಪ್ರಸಾದ ತಿನ್ನುತ್ತೇವೆ, ಸೆಲ್ಫಿ ತೆಗೆದುಕೊಂಡು ಬರುತ್ತೇವೆ. ಇದು ಪ್ರವಾಸವಾಗುತ್ತದೆಯೇ ಹೊರತು ಪೂಜೆಯಾಗುವುದಿಲ್ಲ. ದೇವಸ್ಥಾನದ ಪ್ರತಿಯೊಂದು ಕಲ್ಲು, ಪ್ರತಿಯೊಂದು ಮೆಟ್ಟಿಲು ಮತ್ತು ಅಲ್ಲಿನ ಕತ್ತಲೆಯ ಗರ್ಭಗುಡಿ, ಇವೆಲ್ಲದರ ಹಿಂದೆಯೂ ನಮ್ಮ ದಾರಿದ್ರ್ಯವನ್ನ ಕಳೆದು ಐಶ್ವರ್ಯವನ್ನ ತುಂಬುವ ಒಂದು ಗುಪ್ತ ತಂತ್ರಜ್ಞಾನ ಅಡಗಿದೆ. ಇವತ್ತು ಮರೆತು ಹೋದ ರಹಸ್ಯಗಳನ್ನು ಒಂದೊಂದಾಗಿ ಹಂತ ಹಂತವಾಗಿ ತಿಳಿಯೋಣ. ಇದು ನಿಮ್ಮ ದೇವಸ್ಥಾನದ ಭೇಟಿಯನ್ನೇ ಶಾಶ್ವತವಾಗಿ ಬದಲಾಯಿಸಬಲ್ಲದು. ಮುಂದೆ ಸಾಗುವ ಮುನ್ನ ಆ ಅಷ್ಟೈಶ್ವರ್ಯದ ಅಧಿದೇವತೆ ಮಹಾಲಕ್ಷ್ಮಿಯನ್ನ ಮನಸ್ಸಿನಲ್ಲಿ ನೆನೆಸಿಕೊಳ್ಳುತ್ತಾ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಐಶ್ವರ್ಯ ಲಕ್ಷ್ಮಿ ನಮಃ ಎಂದು ಬರೆಯಿರಿ. ಮೊದಲ ತಪ್ಪು, ಹೊಸ್ತಿಲು ಮತ್ತು ಧ್ವಜಸ್ತಂಭದ ಬಳಿ ದೇವಸ್ಥಾನಕ್ಕೆ ಹೋದ ತಕ್ಷಣ ನೀವು ಮಾಡುವ ಮೊದಲ ತಪ್ಪು ಯಾವುದು ಗೊತ್ತೇ? ನೇರವಾಗಿ ಗರ್ಭಗುಡಿಯ ಕಡೆಗೆ ಓಡುವುದು. ನೀವು ಒಂದು ಬಿಂದಿಗೆಯಲ್ಲಿ ನೀರು ತುಂಬಬೇಕಾದರೆ ಮೊದಲು ಆ ಬಿಂದಿಗೆಯಲ್ಲಿರುವ ಹಳೆಯ ಕೊಳಕು ನೀರನ್ನು ಚೆಲ್ಲಬೇಕು ಅಲ್ವೇ? ಹಾಗೆಯೇ ದೇವಸ್ಥಾನದ ಶಕ್ತಿಯನ್ನ ತುಂಬಿಕೊಳ್ಳುವ ಮುನ್ನ ನಿಮ್ಮ ತಲೆಯಲ್ಲಿರುವ ಕಸವನ್ನ ಹೊರಗೆ ಹಾಕಬೇಕು. ದೇವಸ್ಥಾನದ ಮುಖ್ಯ ದ್ವಾರದ ಹೊಸ್ತಿಲು ಸಾಧಾರಣ ಕಲ್ಲು ಎಂದುಕೊಳ್ಳಬೇಡಿ. ಅದು ಲೌಕಿಕ ಪ್ರಪಂಚ ಮತ್ತು ದೈವಿಕ ಪ್ರಪಂಚದ ನಡುವಿನ ಗಡಿರೇಖೆ. ಬಹಳ ಜನ ಅವಸರದಲ್ಲಿ ಆ ಹೊಸ್ತಿಲನ್ನ ತುಳಿದುಕೊಂಡು ಹೋಗುತ್ತಾರೆ. ಇದು ಮಹಾಪಾಪ. ಯಾಕೆ ಗೊತ್ತೇ? ಹೊಸ್ತಿಲಿನ ಕೆಳಗೆ ವಾಸ್ತು ಪುರುಷನ ಮರ್ಮಸ್ಥಾನವಿರುತ್ತದೆ ಎಂದು ಶಾಸ್ತ್ರ ಹೇಳುತ್ತದೆ. ನೀವು ಯಾವಾಗ ಹೊಸ್ತಿಲನ್ನ ತುಳಿಯದೆ ಬಲಗಾಲು ಇಟ್ಟು ದಾಟುತ್ತೀರೋ ಮತ್ತು ಬಾಗಿ ಆ ಹೊಸ್ತಿಲನ್ನ ಮುಟ್ಟಿ ಕಣ್ಣಿಗೆ ಒತ್ತಿಕೊಳ್ಳುತ್ತೀರೋ, ಆ ಕ್ಷಣದಲ್ಲಿ ನಿಮ್ಮ ಬೆನ್ನು ಹುರಿಯಲ್ಲಿ ಒಂದು ಮಿಂಚು ಸಂಚರಿಸುತ್ತದೆ. ನಿಮ್ಮ ದೇಹದ ಮೂಲಾಧಾರ ಚಕ್ರ ಜಾಗೃತವಾಗುತ್ತದೆ. ಹೊಸ್ತಿಲನ್ನ ಮುಟ್ಟುವಾಗ ಮನಸ್ಸಿನಲ್ಲಿ ಹೀಗೆ ಅಂದುಕೊಳ್ಳಿ: ನನ್ನ ಸಾಲ, ನನ್ನ ಚಿಂತೆ, ನನ್ನ ಅಹಂಕಾರ ಎಲ್ಲವೂ ಈ ಹೊಸ್ತಿಲಿನ ಹೊರಗೆ ಇರಲಿ. ಒಳಗೆ ಹೋದ ತಕ್ಷಣ ಕಾಣಿಸುವುದು ಆಕಾಶಕ್ಕೆ ಮುಖ ಮಾಡಿರುವ ಎತ್ತರದ ಧ್ವಜಸ್ತಂಭ. ಇದನ್ನು ನಾವು ಕೇವಲ ಒಂದು ಕಂಬ ಎಂದುಕೊಂಡಿದ್ದೇವೆ, ಆದರೆ ವಿಜ್ಞಾನದ ಪ್ರಕಾರ ಇದೊಂದು ಅರ್ಥಿಂಗ್ ಪಾಯಿಂಟ್. ದೇವಸ್ಥಾನದ ಗೋಪುರದ ತುದಿಯಿಂದ ಹರಿದು ಬರುವ ಬ್ರಹ್ಮಾಂಡದ ಶಕ್ತಿಯು ಈ ಧ್ವಜಸ್ತಂಭದ ಮೂಲಕ ಭೂಮಿಗೆ ಇಳಿಯುತ್ತಿರುತ್ತದೆ. ಗರ್ಭಗುಡಿಯಲ್ಲಿರುವ ದೇವರ ವಿಗ್ರಹವು ಹೈ ವೋಲ್ಟೇಜ್ ಶಕ್ತಿಯ ಕೇಂದ್ರ. ನೀವು ನೇರವಾಗಿ ಹೋಗಿ ದೇವರ ಮುಂದೆ ನಿಂತರೆ ನಿಮ್ಮ ದೇಹದಲ್ಲಿರುವ ನಕಾರಾತ್ಮಕ ಶಕ್ತಿ ಮತ್ತು ದೇವರ ಧನಾತ್ಮಕ ಶಕ್ತಿಗಳ ನಡುವೆ ಘರ್ಷಣೆ ಉಂಟಾಗುತ್ತದೆ. ಅದಕ್ಕೆ ನಮ್ಮ ಹಿರಿಯರು ನಿಯಮ ಮಾಡಿದರು: ಮೊದಲು ಧ್ವಜಸ್ತಂಭದ ಬಳಿ ಬೀಡು ಪುರುಷರು ಎದೆಯ ಭಾಗ ಭೂಮಿಗೆ ತಾಗುವಂತೆ ಸಾಷ್ಟಾಂಗ ನಮಸ್ಕಾರ ಮಾಡಬೇಕು. ಮಹಿಳೆಯರು ಮಂಡಿಯೂರಿ ಪಂಚಾಂಗ ನಮಸ್ಕಾರ ಮಾಡಬೇಕು. ಹೀಗೆ ಮಾಡಿದಾಗ ನಿಮ್ಮ ದೇಹದಲ್ಲಿರುವ ಋಣಾತ್ಮಕ ವಿದ್ಯುತ್ ಅಲೆಗಳು ಭೂಮಿಗೆ ಇಳಿದು ಹೋಗುತ್ತವೆ. ನೀವು ಖಾಲಿ ಪಾತ್ರೆಯಾಗುತ್ತೀರಿ. ಆಗ ಮಾತ್ರ ದೇವರ ಶಕ್ತಿಯನ್ನ ತುಂಬಿಕೊಳ್ಳಲು ನೀವು ಅರ್ಹರಾಗುತ್ತೀರಿ. ಎರಡನೇ ತಪ್ಪು, ದರ್ಶನ ಮತ್ತು ಹುಂಡಿಗೆ ಹಾಕುವ ರೀತಿ. ಈಗ ನೀವು ಗರ್ಭಗುಡಿಯ ಮುಂದೆ ನಿಂತಿದ್ದೀರಿ. ಇಲ್ಲಿ ನೀವು ನಿಮ್ಮ ದಾರಿದ್ರ್ಯವನ್ನ ಕಳೆದುಕೊಳ್ಳುವ ಪ್ರಮುಖ ಘಟ್ಟ. ದೇವರನ್ನ ನೋಡುವಾಗ ನೇರವಾಗಿ ಕಣ್ಣನ್ನ ನೋಡಬೇಡಿ. ಆ ತೇಜಸ್ಸನ್ನ ತಡೆದುಕೊಳ್ಳುವ ಶಕ್ತಿ ನಿಮ್ಮ ಕಣ್ಣಿಗಿರುವುದಿಲ್ಲ. ಮೊದಲು ದೇವರ ಪಾದಗಳನ್ನು ನೋಡಿ ಅಲ್ಲಿ ಶರಣಾಗಿ, ನಂತರ ನಿಧಾನವಾಗಿ ಕಣ್ಣುಗಳನ್ನ ಮೇಲಕ್ಕೆತ್ತಿ ದೇವರ ಮುಖವನ್ನ ನೋಡಿ. ಆಗ ದೇವರ ಕಣ್ಣಿನಿಂದ ಬರುವ ಕಾಂತಿಯ ಶಕ್ತಿಯು ನಿಮ್ಮ ಕಣ್ಣಿನ ಮೂಲಕ ಇಡೀ ದೇಹವನ್ನ ಪ್ರವೇಶಿಸುತ್ತದೆ. ಇದನ್ನ ಗಮನವಿಟ್ಟು ಕೇಳಿ. ನಿಮಗೆ ವಿಪರೀತ ಸಾಲದ ಬಾಧೆ ಇದ್ರೆ, ಹಣಕಾಸಿನ ಮುಗ್ಗಟ್ಟಿದ್ರೆ, ಯಾವುದಾದ್ರೂ ಶಿವನ ದೇವಸ್ಥಾನಕ್ಕೆ ಅಥವಾ ಉಪ್ಪಿನ ಹರಕೆ ಸ್ವೀಕರಿಸುವ ಕ್ಷೇತ್ರಗಳಿಗೆ ಹೋಗಿ. ಉದಾಹರಣೆಗೆ, ಕೆಲವು ದೇವಿಯ ದೇವಸ್ಥಾನಗಳು ಅಥವಾ ಸುಬ್ರಹ್ಮಣ್ಯ ಕ್ಷೇತ್ರ ಹೋಗುವಾಗ ಅಂಗಡಿಯಿಂದ ಒಂದು ಪ್ಯಾಕೆಟ್ ಕಲ್ಲುಪ್ಪು ತೆಗೆದುಕೊಂಡು ಹೋಗಿ. ಮನೆಯಿಂದ ತರಬೇಡಿ, ಹೊಸದನ್ನೇ ಕೊಳ್ಳಿ.
ದೇವಸ್ಥಾನದಲ್ಲಿ ಉಪ್ಪಿನ ಹುಂಡಿ ಅಥವಾ ಉಪ್ಪು ಸಮರ್ಪಣೆ ಮಾಡುವ ಜಾಗವಿರುತ್ತದೆ. ಅಲ್ಲಿಗೆ ಹೋಗಿ ಆ ಉಪ್ಪನ್ನು ಸುರಿಯುವಾಗ ಮನಸ್ಸಿನಲ್ಲಿ ಹೀಗೆ ದೃಢವಾಗಿ ಸಂಕಲ್ಪ ಮಾಡಿ, ಹೇ ಈಶ್ವರ, ಈ ಉಪ್ಪು ಹೇಗೆ ನೀರಿನಲ್ಲಿ ಕರಗಿ ಹೋಗುತ್ತದೆಯೋ ಹಾಗೆಯೇ ನನ್ನ ಸಾಲಗಳು, ನನ್ನ ಕಷ್ಟಗಳು, ನನ್ನ ಶತ್ರು ಬಾಧೆಗಳು ಕರಗಿ ಹೋಗಲಿ. ಅಲ್ಲಿ ಉಪ್ಪನ್ನು ಬಿಟ್ಟು ಕೈ ತೊಳೆದುಕೊಂಡು ಬನ್ನಿ. ಒಂದು ವೇಳೆ ದೇವಸ್ಥಾನದಲ್ಲಿ ಉಪ್ಪಿನ ಹುಂಡಿ ಇಲ್ಲದೆ ಇದ್ರೆ ಏನು ಮಾಡಬೇಕು? ಸರಳವಾದ ದಾರಿ ಇದೆ. ಆ ಉಪ್ಪಿನ ಪ್ಯಾಕೆಟನ್ನು ದೇವಸ್ಥಾನದ ಅಡುಗೆ ಕೋಣೆಗೆ ದಾಸೋಹಕ್ಕೆ ದಾನವಾಗಿ ಕೊಡಿ. ಆ ಉಪ್ಪು ಸಾವಿರಾರು ಭಕ್ತರ ಅನ್ನ ಸೇರುತ್ತದೆ. ಅವರು ತೃಪ್ತಿಯಿಂದ ಊಟ ಮಾಡಿದಾಗ ನಿಮ್ಮ ಋಣಬಾಧೆ ಕರಗುತ್ತದೆ. ಉಪ್ಪು ದಾನ ಮಾಡುವುದು ಎಂದರೆ ರುಚಿಯನ್ನು ದಾನ ಮಾಡಿದಂತೆ. ಅದು ನಿಮ್ಮ ಬದುಕಿನ ಸಪ್ಪೆತನವನ್ನು ಹೋಗಲಾಡಿಸುತ್ತದೆ. ಇನ್ನೊಂದು ತಪ್ಪು ನಾವು ಮಾಡುವುದು, ಹುಂಡಿಗೆ ಹಣ ಹಾಕುವಾಗ ಬಹಳ ಜನ ಚಿಲ್ಲರೆ ಕಾಸು ಹುಡುಕಿ ಹಾಕ್ತಾರೆ ಅಥವಾ ಏನೋ ಕರೆದುಕೊಳ್ಳುತ್ತಿರುವಂತೆ ಭಾರವಾದ ಮನಸ್ಸಿನಿಂದ ಹಾಕ್ತಾರೆ. ನೆನಪಿಡಿ, ಹುಂಡಿಗೆ ಹಣ ಹಾಕುವುದು ದೇವರಿಗೆ ಸಹಾಯ ಮಾಡುವುದಕ್ಕಲ್ಲ, ಅದು ಬಿತ್ತನೆ. ನೀವು ಹಾಕುವ ₹1 ಮರಳಿ ಬರಬೇಕೆಂದರೆ ಹಾಕುವಾಗ ಭಾವನೆ ಮುಖ್ಯ. ಹಣ ಹಾಕುವಾಗ, ಭಗವಂತ, ನೀನು ಕೊಟ್ಟಿದ್ದರಲ್ಲಿ ಒಂದು ಪಾಲನ್ನು ನಿನಗೆ ಸಮರ್ಪಿಸುತ್ತಿದ್ದೇನೆ, ಪ್ರಾರ್ಥಿಸಿ ಹಾಕಿ. ತ್ಯಾಗದ ಭಾವನೆಯಿಂದ ಹಾಕಿದ ಹಣ ಮಾತ್ರ ಮರಳಿ ಬರುತ್ತದೆ. ಪ್ರದಕ್ಷಿಣೆ ಮತ್ತು ಕುಳಿತುಕೊಳ್ಳುವ ವಿಜ್ಞಾನ. ದರ್ಶನ ಮುಗಿಯಿತು, ಈಗ ಹೊರಗೆ ಬಂದು ಪ್ರದಕ್ಷಿಣೆ ಹಾಕಬೇಕು. ದೇವಸ್ಥಾನದ ಪೂರ್ಣ ಲಾಭ ಸಿಗುವುದೇ ಇಲ್ಲಿ. ಪ್ರದಕ್ಷಿಣೆಯನ್ನು ಯಾವಾಗಲೂ ಗಡಿಯಾರದ ಮುಳ್ಳು ತಿರುಗುವ ದಿಕ್ಕಿನಲ್ಲಿ ಕ್ಲಾಕ್ ವೈಸ್ ಹಾಕಬೇಕು. ಆದರೆ ಹೇಗೆ ಹಾಕಬೇಕು? ಬಹಳಷ್ಟು ಜನ ವಾಕಿಂಗ್ ಹೋದಂತೆ ವೇಗವಾಗಿ ನಡೆಯುತ್ತಾರೆ ಅಥವಾ ಹರಟೆ ಹೊಡೆಯುತ್ತಾ ಸುತ್ತುತ್ತಾರೆ. ಇದು ತಪ್ಪು. ನಮ್ಮ ಶಾಸ್ತ್ರ ಹೇಳುತ್ತದೆ, ಒಬ್ಬ ತುಂಬು ಗರ್ಭಿಣಿ ಮಹಿಳೆ ತಲೆಯಲ್ಲಿ ಎಣ್ಣೆಯ ಬಟ್ಟಲನ್ನು ಇಟ್ಕೊಂಡು ಆ ಎಣ್ಣೆ ಚೆಲ್ಲದಂತೆ ಎಷ್ಟು ನಿಧಾನವಾಗಿ ನಡೆಯುತ್ತಾಳೋ ಅಷ್ಟು ನಿಧಾನವಾಗಿ ಹೆಜ್ಜೆ ಇಡಬೇಕು. ಗರ್ಭಗುಡಿಯ ಸುತ್ತಲೂ ಒಂದು ಪ್ರಬಲವಾದ ಕಾಂತೀಯ ವಲಯ, ಮ್ಯಾಗ್ನೆಟಿಕ್ ಫೀಲ್ಡ್ ನಿರ್ಮಾಣವಾಗಿರುತ್ತದೆ. ನೀವು ನಿಧಾನವಾಗಿ ನಡೆದಾಗ ಮಾತ್ರ ನಿಮ್ಮ ದೇಹ ಆ ಶಕ್ತಿಯನ್ನು ಹೀರಿಕೊಳ್ಳಲು ಸಾಧ್ಯ. ವಿಶೇಷ ಎಚ್ಚರಿಕೆ: ಶಿವನ ದೇವಸ್ಥಾನದಲ್ಲಿ ಪೂರ್ಣ ಪ್ರದಕ್ಷಿಣೆ ಹಾಕಬಾರದು. ಅಲ್ಲಿ ಶಿವಲಿಂಗದ ಅಭಿಷೇಕದ ನೀರು ಹೋಗುವ ಸೋಮಸೂತ್ರ ಇರುತ್ತದೆ. ಅದನ್ನು ಮನುಷ್ಯರು ದಾಟಬಾರದು. ಅದು ಶಿವನ ತೇಜಸ್ಸು ಹರಿಯುವ ಜಾಗ. ಅದನ್ನು ದಾಟಿದರೆ ಶಕ್ತಿಯ ಶಾರ್ಟ್ ಸರ್ಕ್ಯೂಟ್ ಆದಂತೆ ಆಗುತ್ತದೆ. ನಿಮ್ಮ ಪುಣ್ಯ ನಾಶವಾಗುತ್ತದೆ. ಅಲ್ಲಿಯವರೆಗೆ ಹೋಗಿ ನಮಸ್ಕರಿಸಿ ಮತ್ತೆ ಬಂದ ದಾರಿಯಲ್ಲೇ ಹಿಂದಕ್ಕೆ ಬರಬೇಕು. ಎಲ್ಲವೂ ಮುಗಿದ ಮೇಲೆ ದೇವಸ್ಥಾನದಿಂದ ನೇರವಾಗಿ ಮನೆಗೆ ಓಡಬೇಡಿ. ಕನಿಷ್ಠ 10 ನಿಮಿಷವಾದರೂ ದೇವಸ್ಥಾನದ ಆವರಣದಲ್ಲಿ ಯಾವುದಾದರೂ ಕಂಬದ ಬಳಿ ಅಥವಾ ಮೆಟ್ಟಿಲ ಮೇಲೆ ಶಾಂತವಾಗಿ ಕುಳಿತುಕೊಳ್ಳಲೇಬೇಕು. ಯಾಕೆ? ನೀವು ಗರ್ಭಗುಡಿಯಿಂದ ಪಡೆದ ಅಷ್ಟು ಶಕ್ತಿಯು ನಿಮ್ಮ ದೇಹದಲ್ಲಿ ಇಂಗಲು ಸ್ವಲ್ಪ ಸಮಯ ಬೇಕು. ಕುಳಿತಾಗ ಕಣ್ಣು ಮುಚ್ಚಿ ದೇವರ ರೂಪವನ್ನು ಮನಸ್ಸಿನಲ್ಲಿ ತಂದುಕೊಳ್ಳಿ. ಯಾವಾಗ ನಿಮ್ಮ ಮನಸ್ಸು ಸಂಪೂರ್ಣ ಶಾಂತವಾಗುತ್ತದೆಯೋ ಆಗ ಆ ದೇವಸ್ಥಾನದ ಶಕ್ತಿ ನಿಮ್ಮ ತೇಜೋವಲಯದ ತೂತುಗಳನ್ನು ಮುಚ್ಚುತ್ತದೆ. ನಿಮ್ಮ ಬ್ಯಾಟ್ರಿ ಚಾರ್ಜ್ ಆಗುವುದು ಇದೇ ಸಮಯದಲ್ಲಿ. 4ನೇ ತಪ್ಪು: ಮನೆಗೆ ಬಂದ ತಕ್ಷಣ, ಮನೆಗೆ ಬಂದ ಮೇಲೆ ಏನು ಮಾಡಬೇಕು? ಸ್ನೇಹಿತರೆ, ಇಲ್ಲಿವರೆಗೂ ದೇವಸ್ಥಾನದಲ್ಲಿ ಏನು ಮಾಡಬೇಕು ಎಂದು ನೋಡಿದೆವು. ಆದರೆ ಬಹಳಷ್ಟು ಜನ ದೇವಸ್ಥಾನದಿಂದ ಮನೆಗೆ ಬಂದ ತಕ್ಷಣ ಮಾಡುವ ಒಂದು ತಪ್ಪಿನಿಂದ ನಾವು ಸಂಪಾದಿಸಿದ ಅಷ್ಟು ಪುಣ್ಯವನ್ನು ಕಳೆದುಕೊಳ್ಳುತ್ತಾರೆ. ಇದನ್ನು ಬಹಳ ಎಚ್ಚರಿಕೆಯಿಂದ ಕೇಳಿ. ಮೊದಲನೆಯದಾಗಿ, ಕಾಲು ತೊಳೆಯಬೇಡಿ. ಅನೇಕ ಜನರಿಗೆ ಒಂದು ಅಭ್ಯಾಸವಿರುತ್ತದೆ, ದೇವಸ್ಥಾನದಿಂದ ಮನೆಗೆ ಬಂದ ತಕ್ಷಣ ಬಾತ್ರೂಮ್ಗೆ ಹೋಗಿ ಕೈಕಾಲು ತೊಳೆಯುತ್ತಾರೆ. ಇದು ತಪ್ಪು. ನೀವು ದೇವಸ್ಥಾನದಲ್ಲಿ ಓಡಾಡಿದಾಗ ಅಲ್ಲಿನ ಧನಾತ್ಮಕ ಶಕ್ತಿ ನಿಮ್ಮ ಪಾದಗಳ ಮೂಲಕ ದೇಹವನ್ನು ಸೇರಿರುತ್ತದೆ. ಮನೆಗೆ ಬಂದ ತಕ್ಷಣ ಕಾಲು ತೊಳೆದರೆ ಆ ಶಕ್ತಿ ನೀರಿನಲ್ಲಿ ಹರಿದು ಹೋಗುತ್ತದೆ. ದೇವಸ್ಥಾನದಿಂದ ಮನೆಗೆ ಬಂದ ಮೇಲೆ ಕನಿಷ್ಠ ಸ್ವಲ್ಪ ಹೊತ್ತಾದರೂ ಕೈಕಾಲು ತೊಳೆಯಬೇಡಿ. ಎರಡನೆಯದಾಗಿ, ನಿದ್ದೆ ಮಾಡಬೇಡಿ. ಕೆಲವರು ದೇವಸ್ಥಾನದಿಂದ ಬಂದ ತಕ್ಷಣ ಆಯಾಸವಾಯಿತು ಎಂದು ಹಾಸಿಗೆ ಹಿಡಿದು ಮಲಗುತ್ತಾರೆ. ಶಾಸ್ತ್ರದ ಪ್ರಕಾರ ದೇವಸ್ಥಾನದಿಂದ ಬಂದು ಮಲಗಿದರೆ ನೀವು ಗಳಿಸಿದ ದೈವಿಕ ಶಕ್ತಿ ನಿಷ್ಕ್ರಿಯವಾಗುತ್ತದೆ. ಆ ಶಕ್ತಿ ನಿಮ್ಮ ಜೀವನದ ಕೆಲಸಗಳಿಗೆ ಬಳಕೆಯಾಗುವ ಬದಲು ನಿದ್ದೆಯಲ್ಲಿ ವ್ಯರ್ಥವಾಗುತ್ತದೆ. ಮೂರನೆಯದಾಗಿ, ಜಗಳವಾಡಬೇಡಿ. ದೇವಸ್ಥಾನದಿಂದ ಬಂದ ಮೇಲೆ ನಿಮ್ಮ ಮನಸ್ಸು ಶಾಂತವಾಗಿರಬೇಕು. ಬಂದ ತಕ್ಷಣ ಮನೆಯವರ ಜೊತೆ ಜಗಳವಾಡುವುದು ಅಥವಾ ಯಾರಿಗಾದರೂ ಬೈಯುವುದು ಮಾಡಿದರೆ ದೇವಸ್ಥಾನದ ಪ್ರಭಾವ ಅಲ್ಲಿಗೆ ಮುಗಿಯುತ್ತದೆ. ಸ್ವಲ್ಪ ಹೊತ್ತು ಮೌನವಾಗಿರಿ. ಆ ದೈವಿಕ ಭಾವನೆಯನ್ನು ಉಳಿಸಿಕೊಳ್ಳಿ. ದೇವಸ್ಥಾನಗಳು ಇರುವುದು ದೇವರಿಗಲ್ಲ, ಅದು ಇರುವುದು ನಮಗಾಗಿ, ನಮ್ಮ ಉದ್ಧಾರಕ್ಕಾಗಿ. ಅದನ್ನು ಸರಿಯಾಗಿ ಬಳಸಿಕೊಳ್ಳಿ. ಈ ಮಾಹಿತಿ ನಿಮ್ಮ ಕಣ್ಣು ತೆರೆಸಿದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಕುಟುಂಬದವರಿಗೂ ಶೇರ್ ಮಾಡಿ, ರಹಸ್ಯಗಳನ್ನು ತಿಳಿಸಿ. ಇದೇ ರೀತಿಯ ಅದ್ಭುತ ಆಧ್ಯಾತ್ಮಿಕ ಸತ್ಯಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಶುಭವಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.